ಒಂದು ನೀವು ಕೇಳಿದಾಗೆ ಮುನಿರತ್ನ ಅವ್ರ ಬಗ್ಗೆ ತುಂಬಾ ಜನಕ್ಕೆ ಒಂದು ಪಿಸು ಮಾತುಗಳಲ್ಲಿ ಚರ್ಚೆ ನಡೀತಾ ಇರುತ್ತೆ. ಮುನಿರತ್ನ ಕೇಸ್‌ಗಳು ಹಾಕ್ಸ್ತಾರಂತೆ. ಸುಮಾರು ಜನರ ಮೇಲೆ ಅವರು ಯಾರಿಗೆ ರಾಜಕೀಯ ವಿರೋಧಿಗಳಿರ್ತಾರೆ ಅವ್ರ ವಿರುದ್ಧ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣಗಳನ್ನ ದಾಖಲಿಸ್ತಾರೆ. ಸುಳ್ಳು ಕೇಸ್‌ಗಳು ಹಾಕ್ಸ್ತಾರೆ. ಅಟ್ರಾಸಿಟಿ ಕೇಸ್ ಹಾಕ್ಸ್ತಾರೆ. ರೇಪ್ ಕೇಸ್ ಹಾಕ್ಸ್ತಾರೆ. 354 ಹಾಕ್ಸ್ತಾರೆ. ಹೆಣ್ಮಕ್ಳನ್ನ ಮುಂದೆ ಬಿಟ್ಬಿಟ್ಟು ಕೇಸ್ ಹಾಕ್ಸ್ತಾರೆ ಅನ್ನೋದೆಲ್ಲ ಇತ್ತು. ಆಮೇಲೆ ಅವರು ಹಿಂದೆ ಒಂದಷ್ಟು ಜನ ಮಹಿಳಾ ಕಾರ್ಪೊರೇಟರ್‌ಗಳ ಮೇಲೂ ಕೂಡ ಮೊಕದ್ದಮೆಗಳನ್ನ ದಾಖಲಿಸಿದ್ರು. 3 ಜನ ಮಂಜುಳಾ ನಾರಾಯಣ ಸ್ವಾಮಿಯವರು, ಮಮತಾ ವಾಸುದೇವ್, ಆಮೇಲೆ ಆಶಾ ಸುರೇಶ್ ಇವ್ರ ವಿರುದ್ಧ ಎಲ್ಲ ಪ್ರಕರಣಗಳನ್ನ ದಾಖಲಿಸಿದ್ದಾರೆ. ಅವರೆಲ್ಲ ಪಾಪ ಇವತ್ತಿಗೂ ಕೋರ್ಟ್‌ಗೆ ಬರ್ತಾ ಇರ್ತಾರೆ ತುಂಬಾ ಜನ. ಆಮೇಲೆ ಯಾರು ಇವ್ರ ಜೊತೆಲಿದಾರಲ್ಲ ಮುನಿರತ್ನ ಅವರ ಸ್ಟ್ರಾಟಜಿ ಏನು ಅಂದ್ರೆ ಅವ್ರ ವಿರುದ್ಧ ಏನೋ ಒಂದು ಕೇಸ್ ಹಾಕ್ಸ್ಬಿಡೋದು. ಪೊಲೀಸ್ನವರು ಅವ್ರ ಮಾತು ಕೇಳೋರು. ನಮ್ಗೆ ಇವಾಗಲೂ ಅದೇ ಅರ್ಥ ಆಗಲ್ಲ. ತುಂಬಾ ಮ್ಯಾಟ್ರಲ್ಲಿ ಇಂಗ್ರೀಡಿಯೆಂಟ್ಸ್ ಅಂತ ಏನು ಕೇಳುತ್ತೆ ನ್ಯಾಯಾಲಯ, ಅವೆಲ್ಲ ಇರುವಂಥ ಪ್ರಕರಣಗಳಲ್ಲೇ ಪೊಲೀಸ್ನವರು NCR ಮಾಡಿಕೊಂಡು ಕೇಸ್ ಹಾಕ್ದಲ್ಲೇ ಕಳಿಸ್ಬಿಡ್ತಾರೆ. ಸೊ ಅಂಥದ್ರಲ್ಲಿ ಮುನಿರತ್ನ ಹೇಳಿದ್ರೆ ಕೇಸ್ ಹಾಕ್ತಾರೆ ಅನ್ನೋದಿದೆಯಲ್ಲ, ಸೊ ಅದು ತುಂಬ ಒಂಥರ ನಮಗೆ ಆಶ್ಚರ್ಯಕರವಾದಂಥ ವಿಚಾರ ಆಗಿತ್ತು. ಸೊ ನಾನು ಒಂದು ಇದರಲ್ಲಿ RR ನಗರ ಉಪಚುನಾವಣೆಯಲ್ಲಿ ನನಗೆ ಕುಸುಮಾ ಅವ್ರ ಜೊತೆಗೆ ಕೆಲಸ ಮಾಡುವಂಥ ಅವಕಾಶ ಸಿಕ್ತು. ಅವರ ಎಲೆಕ್ಷನ್ ಏಜೆಂಟ್ ಆಗಿ ಅವರು 2 ಚುನಾವಣೆಗಳನ್ನ ನೋಡಿದೆ. ಸ್ವತಃ ಕುಸುಮಾ ಅವ್ರ ವಿರುದ್ಧನೇ 3-4 ಕೇಸ್ ಹಾಕ್ಸ್ಬಿಟ್ರು ಅವರು, ಮುನಿರತ್ನ ಅವರು. ಹಿಂದೆ ಅವರ ರೂಲಿಂಗ್ ಇದಿತ್ತು, ಪಾರ್ಟಿಲಿದ್ದರು. ಏನು ಹೇಳಿದ್ರು ಕೇಸ್ ಹಾಕ್ಸ್ತಾ ಇದ್ರು. ಸೊ ಇವರು ಕುಸುಮಾ ಅವ್ರ ಪಾಪ ಅಲ್ಲೆಲ್ಲೋ ಯಾವುದೋ ಇದು ಮಳೆ ಬಂದಿದೆ, ಶೆಡ್ಡು ಕಟ್ಸೋಕ್ಕೆ ದುಡ್ಡಿಲ್ಲ, ಅವ್ರಿಗೇನೋ ಟಾರ್ಪಾಲ್ ಕೊಡಿಸ್ಬೇಕು ಅಂತ ಹೋದ್ರೆ ಇವ್ರ ಕಡೆಯವರೆಲ್ಲ ಬಂದು ಗಲಾಟೆ ಮಾಡೋದು, ಕೇಸ್ ಹಾಕ್ಸೋದು, ಈ ಥರ ಎಲ್ಲ ಮಾಡ್ತಾಯಿದ್ರು. ಆಮೇಲೆ ನಮ್ಮ ಕಾರ್ಯಕರ್ತರ ಮೇಲೆ ಸುಮಾರು ಕೇಸ್ಗಳಿದ್ದಾವೆ. ನಾನೇ ಸ್ವತಃ ಒಂದು 15ಕ್ಕೂ ಹೆಚ್ಚು ಕೇಸ್ಗಳನ್ನ ರಾಜರಾಜೇಶ್ವರಿ ನಗರದಲ್ಲಿ, ನಂದಿನಿ ಲೇಔಟ್ ಪೊಲೀಸ್ ಸ್ಟೇಷನು, ಯಶವಂತಪುರ, ಆಮೇಲೆ ಈ ಕಡೆ ಜ್ಞಾನ ಭಾರತಿ, ಈ ಭಾಗದಲ್ಲೆಲ್ಲ ಸುಮಾರು ಜನ ನಮ್ಮ ಪಾರ್ಟಿ ವರ್ಕರ್ಸ್ ಮೇಲೆ ಕೇಸ್ಗಳನ್ನ ಹಾಕ್ಸಿ ಇದೆಲ್ಲ ಮಾಡ್ತಾಯಿದ್ರು. ನನಗೆ ಏನು ಈ ಪರ್ಟಿಕ್ಯುಲರ್ ಪ್ರಕರಣ ಇವತ್ತು ಎಲ್ಲ ಚರ್ಚೆ ಮಾಡ್ತಾ ಇದ್ದಾರೆ, ಮುನಿರತ್ನ ಒಬ್ಬ ಹನಿ ಟ್ರ್ಯಾಪರ್, ಏಡ್ಸ್ ರೋಗಿಗಳನ್ನ ಇಟ್ಕೊಂಡು ಅವ್ರ ಮುಖಾಂತರ ಕೆಲವ್ರಿಗೆ ಡಿಸೀಸನ್ನು ಟ್ರಾನ್ಸ್ಫರ್ ಮಾಡುವಂಥ ಕೆಲಸವನ್ನು, ಸೋಂಕನ್ನು ಹರಡಿಸೋವಂಥ ಕೆಲಸವನ್ನು ಮಾಡ್ತಾಯಿದ್ರು ಅಂತ 2021 ಸಂದರ್ಭದಲ್ಲಿ ಎಲ್ಲರೂ ಅವತ್ತಿನ ಟಿ ವಿಗಳಲ್ಲಿ ನೋಡಿರ್ತಾರೆ. ಸೊ ಈ ಥರ ಒಬ್ಬ ಕಾಂಗ್ರೆಸ್ನ ಕಾರ್ಯಕರ್ತೆ ವಿದ್ಯಾ ಹಿರೇಮಠ ಹನಿ ಟ್ರ್ಯಾಪ್ ಮಾಡ್ತಾಯಿದ್ಲು, IFS ಅಧಿಕಾರಿಗಳು, IAS ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳನ್ನ ಹನಿ ಟ್ರ್ಯಾಪ್ ಮಾಡ್ತಾಯಿದ್ಲು ಅಂತೇಳಿ ಟಿ ವಿಗಳಲ್ಲೆಲ್ಲ ಫ್ಲ್ಯಾಶ್ ಆಯಿತು. ನಾವು ಆಗ್ತಾನೆ ರಮೇಶ್ ಜಾರಕಿಹೊಳಿ ಪ್ರಕರಣ ಎಲ್ಲ ನಡೆದು ತುಂಬ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗಿತ್ತು. ಸೊ ಇದು ವಿದ್ಯಾ ಹಿರೇಮಠನು ಪಾರ್ಟಿನಲ್ಲಿ, ಪಕ್ಷದಲ್ಲಿ ನಾವೆಲ್ಲ ಗಮನಿಸ್ಕೊಂಡಿದ್ವಿ. ಆಕೆನೂ ಕೂಡ ಇಲ್ಲೆಲ್ಲ ರಾಜರಾಜೇಶ್ವರಿ ನಗರ ಉಪಚುನಾವಣೆಯಲ್ಲೆಲ್ಲ ಓಡಾಡ್ತಾ ಇದ್ರು. ಸೊ ಆಕೆ ಅದಾಗಿ ಒಂದು 3-4 ದಿವಸ, ಒಂದು ವಾರ ಅನಿಸುತ್ತೆ, ಆಕೆ ನನ್ನ ಫೋನ್ ನಂಬರ್ ತೊಗೊಂಡು ಫೋನ್ ಮಾಡಿ, ಸರ್ ನಿಮ್ಮನ್ನು ಭೇಟಿ ಆಗಬೇಕು, ಬರ್ತೀನಿ ನಿಮ್ಮ ಕಚೇರಿ ಸಿಗ್ತೀನಿ. ಸರಿ ಆಯಿತು ಬನ್ನಿ ಕಚೇರಿಗೆ ಅಂತ ಕರೆದೆ. ಆಮೇಲೆ ಬಂದಾಗ ಆಕೆ ಹೇಳಿದ್ದೇನು ಅಂದರೆ, ಸರ್ ನಾನೇ ಹನಿ ಟ್ರ್ಯಾಪ್ ಆಗಿಬಿಟ್ಟಿದ್ದೀನಿ ಅಂತ. ಸೊ ಇದು ಹೊಸ ಕತೆ. ಈಕೆನ ಹನಿ ಟ್ರ್ಯಾಪರ್ ಅಂತ ಇವರೆಲ್ಲ ಅರೆಸ್ಟ್ ಎಲ್ಲ ಮಾಡಿಸಿದ್ರು, ಕೇಸ್ಗಳೆಲ್ಲ ಆಗಿತ್ತು. ಆಮೇಲೆ ಇಲ್ಲಿ ನೋಡಿದ್ರೆ ಈಕೆ ಹೇಳ್ತಾರೆ ಇದು ಇನ್ನೊಂದು ವರ್ಷನ್ ಇತ್ತು ಅಂತ. ಆಮೇಲೆ ಆಕೆ ಹತ್ರ ಏನದು ವರ್ಷನ್ ಅಂತ ವಿಚಾರಿಸಿದಾಗ, ಈ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಆಕೆಯ ವಿರುದ್ಧ ಅಕ್ಟೋಬರ್ 2021ರಲ್ಲಿ ಒಂದು ಲೋಹಿತ್ ಅನ್ನೋರ ಮುಖಾಂತರ ಆಕೆ ರೆಸಾರ್ಟ್ಗಳಲ್ಲೆಲ್ಲ ಓಡಾಡಿ ಅವರ ಫೋಟೋ, ಅವ್ರ ಜೊತೆ ಸಲಿಗೆಯಿಂದ ಇರೋವಂಥ ಫೋಟೋಗಳು, ವಿಡಿಯೋಗಳು ಎಲ್ಲ ನನ್ನ ಹತ್ರ ಇದ್ದಾವೆ. ನನಗೆ 1 ಕೋಟಿ ರೂಪಾಯಿ ಕೊಡಲಿಲ್ಲ ಅಂದರೆ ಇದನ್ನೆಲ್ಲ ನಾನು ಆಚೆಗಡೆ ಬಿಟ್ಬಿಡ್ತೀನಿ, ನಮ್ಮೂರ ತಿಂಡಿ ಹೋಟ್ಲ್ ಹತ್ರ ಬಂದ್ಬಿಟ್ಟು 1 ಕೋಟಿ ತೊಗೊಂಬಂದು ಕೊಡಬೇಕು ಅಂತ ಹೇಳಿದ್ದಾರೆ ಅಂತೇಳಿ ಕಂಪ್ಲೇಂಟು ಆಗಿರೋದದು. ಸೊ ಅದೆಲ್ಲ ಆಯಿತು. ಆಮೇಲೆ ಆಕೆ ಒಂದು ಮಾತು ಹೇಳಿದ್ಲು ಫಸ್ಟ್, ಸರ್ ಇದರಲ್ಲಿ ಮುನಿರತ್ನ ಅವರು ಇನ್ವಾಲ್ವ್ ಆಗಿದ್ದಾರೆ ಸರ್, ಮುನಿರತ್ನ ಅವರೇ ನನ್ನ ಈ ಥರ ಒಂದು ಸುಳ್ಳು ಕೇಸಲ್ಲಿ ಸಿಗಾಕ್ಸಿರೋದು. ಇದರಲ್ಲಿ ನಾವೆಲ್ಲ ಈ ಥರ ನನ್ನನ್ನು ಒಂದು ಟೀಮ್ ಮಾಡಿಬಿಟ್ಟು ಒಂದು 3 ಜನ ಹೆಂಗಸರು 3 ಜನ ಗಂಡಸರು ಟೀಮ್ ಮಾಡಿ ಅವ್ರ ಮುಖಾಂತರ ನನ್ನನ್ನು ಟ್ರ್ಯಾಪ್ ಮಾಡಿಸ್ಬಿಟ್ಟಿದ್ದಾರೆ. ನಾನು ಅದೇಗೆ ಟ್ರ್ಯಾಪ್ ಮಾಡ್ಸೋಕ್ಕಾಗತ್ತೆ, ಅಷ್ಟು ಸುಲಭ ಇದೆಯಾ ಕೇಸು ಈ ಥರ ಎಲ್ಲ ಮಾಡೋದಕ್ಕೆ. ಆಮೇಲೆ ಆಕೆ ಹೇಳಿದಾಗ ಇನ್ನೊಂದು ಅಂಶವನ್ನು ಹೇಳಿದ್ಲು. ಮುನಿರತ್ನ ಅವರೇ ಸ್ವತಃ ಒಬ್ಬ ಲಾಯರ್ನ ಇಟ್ಕೊಟ್ರು. ಮುನಿರತ್ನ ಅವ್ರ ಮನೆಗೆ ನನ್ನನ್ನು ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡಿಸಿದ್ರು. ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗಲಿಲ್ಲ, ಮುನಿರತ್ನ ಅವ್ರ ಮನೆಯಲ್ಲಿ ಕುತ್ಕೊಂಡು ಮುನಿರತ್ನ ಅವರು, ನೋಡಮ್ಮ ನೀನೇನು
IFS ಅಧಿಕಾರಿ ವಿರುದ್ಧ ಕೇಸ್ ಹಾಕಿದ್ಯಾ, ಆ ಕೇಸ್ನ ವಾಪಸ್ ತೊಗೊಂಬಿಡು, ನಿನಗೇನೇನು ಅವಶ್ಯಕತೆ ಇದೆ, ಇದೇನು ಟಿ ವಿನಲ್ಲಿ ಬಂತು ಎಲ್ಲನೂ ಸರಿ ಮಾಡಿಸ್ತೀನಿ. ನಿನಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರ ಜೊತೆ ಮಾತಾಡ್ಬೇಕು ಹೇಳು, ಅವ್ರ ಜೊತೆಗೆ ಫೋನ್ ಮಾಡ್ತೀನಿ. ಯಾರು ಪರಿಚಯ ಇದ್ದಾರೆ ಹೇಳು, ಒಂದು ಲೀಡ್ರ್ ಹೆಸರು ಹೇಳಿದ್ರೆ ಆ ಲೀಡ್ರಿಗೆ ಫೋನ್ ಮಾಡೋವಂಥದ್ದು. ನೋಡು, ಇವ್ರಿಗೆ ಮಾಜಿ ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡ್ತೀನಿ, ವಿರೋಧ ಪಕ್ಷದ ನಾಯಕರು ನನಗೆ ಕ್ಲೋಸ್ ಇದ್ದಾರೆ ಅಂತ ಆಕೆಗೆ ತನ್ನ ಇಡೀ ಇದನ್ನ ಪ್ರಾಬಲ್ಯ ಮತ್ತು ಪ್ರಬಲ ಹಿಡಿತವನ್ನು ತೋರಿಸುವಂಥದ್ದು ಇವೆಲ್ಲ ಮಾಡಿದ್ದಾರೆ. ಆಕೆ ಆಯಿತು ಅಂಥೇಳಿ ನಂಬಿ, ಸರಿ ಸರ್ ನೀವು ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ಮುನಿರತ್ನ ಅವರು ಒಬ್ಬರು ಲಾಯರ್ನ ಇಟ್ಕೊಟ್ಟು ಕಂಪ್ಲೇಂಟ್ ಯಾರು ಕೊಟ್ಟಿದ್ರು ಪಾಪ, ಕಂಪ್ಲೇನೆಂಟು ಮತ್ತು ಬೇರೆ ಬೇರೆ ಹುಡುಗರನ್ನೆಲ್ಲ ಹೆಂಗೆ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ, ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂದರೆ, ಅವ್ರಿಗೆ ಯಾವ ಕೇಸು ಏನು ಎಂಥದ್ದು ಗೊತ್ತಿಲ್ಲ. ಏನೋ ಇದೆ, ಒಂದು ಫ್ಯಾಮಿಲಿಗೆ ಸಹಾಯ ಮಾಡಬೇಕು, ಒಂದು IAS ಅಧಿಕಾರಿ ಮತ್ತು IFS ಅಧಿಕಾರಿ ಕುಟುಂಬ ಉಳಿಸ್ಬೇಕು, ನೀವೆಲ್ಲ ಸಹಕಾರ ಕೊಡಿ, ನೀವು ಹೇಳ್ದಂಗೆ ನಾನು ಕೇಳ್ತೀನಿ ಅಂತ ಮುನಿರತ್ನ ಅವ್ರಿಗೆಲ್ಲ ಬ್ರೈನ್ ವಾಶ್ ಮಾಡಿ ಅವರನ್ನು ಈ ಕೆಲಸಕ್ಕೆ ಉಪಯೋಗ ಮಾಡ್ಕೊಂಡಿದ್ದು. ಸೊ ಇಲ್ಲಿ ಯಾರೂ ಕೂಡ ನೇರವಾಗಿ ಮತ್ತು ಇದರಲ್ಲಿ ಮುನಿರತ್ನ ಅವರ ವಿಚಾರ ಏನು ಅಂತ ಗೊತ್ತಿಲ್ಲದಂಗೆ ಎಲ್ಲರೂ ಕೂಡ ಬಲಿಪಶುಗಳೇ. ವಿದ್ಯಾ ಹಿರೇಮಠ ಬಲಿಪಶು, ಅವ್ರ ಜೊತೆಗೆ ಹೋದವರು ಕೂಡ ಬಲಿಪಶುಗಳೇ. ಸೊ ಆಮೇಲೆ ಆ ಕಂಪ್ಲೇನೆಂಟ್ನ ಕರೆಸಿ ಆತನಿಗೊಬ್ಬ ಲಾಯರ್ನ ಇಟ್ಬಿಟ್ಟು ಸೊ ಕೋರ್ಟ್ಗೆ ಹೋಗ್ಬಿಟ್ಟು ಒಂದು ಅಫಿಡವಿಟನ್ನು ಹಾಕಿದ್ದಾರೆ. ಅಫಿಡವಿಟ್ ಕೂಡ ನ್ಯಾಯಾಲಯದಲ್ಲಿ ಏನಾಗಿದೆ, ಅಫಿಡವಿಟ್ನ ಹಾಕಿರೋದ್ರ ಬಗ್ಗೆ ನ್ಯಾಯಾಧೀಶರು ಆರ್ಡರ್ ಶೀಟಲ್ಲಿ ಮೆನ್ಷನ್ ಮಾಡಿದರು. ಈ ರೀತಿ ಕಾಂಪ್ರಮೈಸ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಕಂಪ್ಲೇನೆಂಟ್ ಅಫಿಡವಿಟ್ ಹಾಕಿದ್ದಾರೆ. ಅವರು ಕೂಡ ಅವ್ರ ವಕೀಲರ ಮುಖಾಂತರ ವಕಾಲತನ್ನು ಹಾಕಿದ್ದಾರೆ. ಬಟ್ ಇದು ನಾನ್ ಕಾಂಪೌಂಡಬಲ್ ಆಗಿರೋದ್ರಿಂದ, ಇದನ್ನು ರಾಜಿ ಮಾಡ್ಕೊಳ್ಳೋಕ್ಕಾಗದೇ ಇರೋದ್ರಿಂದ ಈ ಹಂತದಲ್ಲಿ ಈ ಪ್ರಕರಣವನ್ನು ಮುಕ್ತಾಯಗೊಳಿಸೋಕ್ಕಾಗಲ್ಲ, ಇದು ರಾಜಿ ಮಾಡೋದಕ್ಕಾಗಲ್ಲ, ನೀವು ನಂತರದ ಸಂದರ್ಭದಲ್ಲಿ ಚಾರ್ಜ್ ಶೀಟು ಎಲ್ಲ ಆದ ನಂತರ ಬನ್ನಿ ಅಂತ ಹೇಳ್ಬಿಟ್ಟು ಅದನ್ನು ರಿಜೆಕ್ಟ್ ಮಾಡ್ತಾರೆ, ಕಾಂಪ್ರಮೈಸ್ ಪಿಟಿಷನ್. ಸೊ ಆಮೇಲೆ ಮುನಿರತ್ನ ಮಾತಾಡಿರೋದು ವಿದ್ಯಾ ಹಿರೇಮಠ ಜೊತೆಗೆ ಒಂದಷ್ಟು ಆಡಿಯೋ ಕ್ಲಿಪ್ಪಿಂಗ್ಗಳು ಕೂಡ ವಿದ್ಯಾ ಹಿರೇಮಠ ನನಗೆ ಕೇಳಿಸ್ತಾರೆ. ನೋಡಮ್ಮ, ನೀನು ಇದನ್ನು ಲಾಯರ್ ಹತ್ರ ಮಾತಾಡ್ಬೇಕಾದ್ರೆ ವಾಟ್ಸಪ್ ಕಾಲಲ್ಲಿ ಮಾತಾಡು, ಆಮೇಲೆ ಲಾಯರ್ ಹತ್ರ ಮಾತಾಡ್ಬೇಕಾದ್ರೆ ಅವರು ನಿಮ್ಮ ನಂಬರಿಂದ ನನಗೆ ವಾಟ್ಸಪ್ ಕಾಲ್ ಮಾಡಿ ಅಂತ ಹೇಳಿ ಇದೆಲ್ಲ ಕೇಳಿಸ್ಕೊಂಡಾಗ ನಾನು ನ್ಯಾಯಾಲಯದಲ್ಲಿ ಆ ದಾಖಲಾತಿಗಳನ್ನೆಲ್ಲ ತೆಗೆದು ನೋಡಿದಾಗ ಇದರಲ್ಲಿ ಒಂದಷ್ಟು ಸತ್ಯಾಂಶ ಇದೆ ವಿದ್ಯಾ ಹೇಳ್ತಾ ಇರೋದ್ರಲ್ಲಿ ಅಂತ ನನಗೆ ಅರಿವಿಗೆ ಬಂತು. ಅದಾದ ನಂತರ ಆಕೆ ಮುಖಾಂತರ ಏನು ಮಾಡ್ತಾರೆ ಇವರು, ಹುಬ್ಳಿನಲ್ಲಿ ಈಕೆ ಏನು ಕೊಟ್ಟಿರ್ತಾರಲ್ಲ IFS ಅಧಿಕಾರಿ ರವಿಶಂಕರ್ ವಿರುದ್ಧದ ಅತ್ಯಾಚಾರ ಪ್ರಕರಣ, ಅಂದರೆ ನಂಬಿಸಿ ಮದುವೆ ಆಗ್ತೀನಿ ಅಂತೇಳಿ ಮೋಸ ಮಾಡಿದ್ದಾರೆ ಅಂತ, ಆ ಪ್ರಕರಣದ ಮಾಜರ್ ನಡೀತಾ ಇರುತ್ತೆ. ಆ ಪ್ರಕರಣದ ಮಾಜರ್ಗೆ ಹೋಗ್ಬೇಡ ಅಂತ ಇವರು ತುಂಬ ತಡೀತಾರೆ. ವಿದ್ಯಾ ನನ್ನ ಹತ್ರ ಕೇಳಿದಾಗ ನಾನು ಆಕೆಗೆ ಒಂದು ಹೇಳ್ತೀನಿ, ನೋಡು ಅವ್ರೇನೋ ನಿನಗೆ ಮನೆ ಮಾಡಿಕೊಡ್ತೀವಿ ಅಥವಾ ದುಡ್ಡು ಕೊಡ್ತೀವಿ, ಆಮೇಲೆ ಮುನಿರತ್ನ ನಿನಗೆ ಹೇಳ್ತಾ ಇರೋದೇನು ಅಂದರೆ, ನೀನು ರವಿಶಂಕರ್ನ ಅಣ್ಣ ಅಂತ ಹೇಳ್ಬಿಡು, ಇದು ಯಾವುದೇ ಅತ್ಯಾಚಾರನೂ ಆಗಿಲ್ಲ ಅಂತ ಹೇಳ್ಬಿಡು ಅಂತ ನಿನಗೆ ಹೇಳ್ಕೊಡ್ತಾ ಇದ್ದಾರೆ. ನೀವೇನಾದರೂ ಒಂದು ಪಕ್ಷ ಆ ರೀತಿ ಹೇಳಿದ್ರೆ, ನಿಮ್ಗೇನು ಹನಿ ಟ್ರ್ಯಾಪರ್ ಅಂತ ಹಣೆಪಟ್ಟಿ ಕಟ್ಟಿದ್ದಾನೆ ಅದನ್ನು ಫಿಕ್ಸ್ ಮಾಡಿಬಿಡ್ತಾರೆ, ಯೋಚನೆ ಮಾಡಿ ಅಂತ ಹೇಳಿದಾಗ ಆಕೆ ಇಲ್ಲ ಸರ್ ನಾನು ಮಾಜರ್ಗೆ ಹೋಗ್ತೀನಿ ಅಂತೇಳಿ ಹುಬ್ಳಿಗೆ ಹೋಗಿ ಮಾಜರ್ ಪ್ರಕ್ರಿಯೆಗಳನ್ನೆಲ್ಲ ಮುಗಿಸ್ಕೊಂಡು ಬರ್ತಾರೆ. ಸೊ ಮಾಜರ್ ಪ್ರಕ್ರಿಯೆಗಳನ್ನೆಲ್ಲ ಮುಗಿಸ್ಕೊಂಡು ಬಂದ ನಂತರ ಆಕೆ ಮುಖಾಂತರ ಅವತ್ತಿನ ಪೊಲೀಸ್ ಮಹಾನಿರ್ದೇಶಕರು, ಪೊಲೀಸ್ ಆಯುಕ್ತರು ಮತ್ತು ಅವತ್ತು ಪ್ರಮೀಳಾ ನಾಯ್ಡು ಅವರು ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಾರೆ, ಅವ್ರಿಗೆಲ್ಲರಿಗೂ ಕೂಡ ಒಂದು ಅಧಿಕೃತವಾಗಿ ಲಿಖಿತವಾಗಿ ದೂರನ್ನು ಕೊಡ್ತೀವಿ. ಆ ದೂರು ಕೊಟ್ಟ ನಂತರ ಒಂದು ಪ್ರಿಂಟ್ ಮೀಡಿಯಾದವ್ರು ತೊಗೊತಾರೆ. ಅದಾದಮೇಲೆ ಎಲೆಕ್ಟ್ರಾನಿಕ್ ಮೀಡಿಯಾದವರು ಪಾಪ ನ್ಯೂಸ್ ಫಸ್ಟ್ ಅವ್ರು ಒಬ್ಬರೇ ಅದನ್ನು ಸ್ಟೋರಿ ಮಾಡೋದು. ಸೊ ಈಕೆಯ ಪರವಾಗಿ ಈಕೆನ ಕೂರಿಸಿ ಈಕೆಯ ಒಂದು ವರ್ಷನ್ ಏನಿದೆ ಅಂತ 2022ರಲ್ಲಿ, ಇವತ್ತಿಂದ 2 ವರ್ಷದ ಹಿಂದಕ್ಕೆ ಹೋದಾಗ ಯಾರೂ ಕೂಡ ವಿದ್ಯಾ ಹಿರೇಮಠನ ನಂಬೋವಂಥ ಪರಿಸ್ಥಿತಿನಲ್ಲೇ ಇರಲಿಲ್ಲ. ಸೊ ಆಕೆಗೆ ನಾನು ಹೇಳ್ತೀನಿ, ನೋಡಮ್ಮ ನಿಮ್ಮನ್ನು ಹನಿ ಟ್ರ್ಯಾಪರ್ ಅಂತ ಬಿಂಬಿಸ್ಬಿಡ್ತಾರೆ ಅಂತ ಹೇಳಿದಾಗ ಆಕೆ ಅದಾದ ನಂತರ ಏನು ದೂರುಗಳನ್ನು ಕೊಡ್ತಾರೆ, ಕೇವಲ ನ್ಯೂಸ್ ಫಸ್ಟ್ ಅವತ್ತು ಕ್ಯಾರಿ ಮಾಡುತ್ತೆ. ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಈಕೆ ಸಂತ್ರಸ್ತ ಮಹಿಳೆ ಈ ರೀತಿ ದೂರು ಕೊಟ್ಟಿದ್ದಾಳೆ ಅಂತ ಬರುತ್ತೆ. ಆಮೇಲೆ ಕನ್ನಡಪ್ರಭದಲ್ಲಿ ಬರುತ್ತೆ, ಪ್ರಜಾವಾಣಿನಲ್ಲಿ ಹಾಕ್ತಾರೆ. ಈ ಥರ ಪ್ರಿಂಟ್ ಮೀಡಿಯಾದವರು ವಿದ್ಯಾ ಹಿರೇಮಠ ಕಥೆಯನ್ನು ಹಾಕ್ತಾರೆ. ಆಕೆ ಅವತ್ತು ಏನು ಮುನಿರತ್ನ ವಿರುದ್ಧ ಈ ರೀತಿ ದೂರನ್ನು ಕೊಡ್ತಾರೆ, ನಮಗೆ ಅವಾಗ ಮುನಿರತ್ನ ಈಕೆಯನ್ನು ಯಾವ ರೀತಿ ಟ್ರ್ಯಾಪ್ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಾಗೋದು. ಸೊ ಈಕೆನ ಕೇವಲ ಅವರು ರೆಸಾರ್ಟ್ಗಳಿಗೆ ಕರ್ಕೊಂಡೋಗಿ ಆ ಲೋಹಿತ್ ಅನ್ನೋರ ಸಲಿಗೆ ಇರುವಂಥ ಫೋಟೋ ಮಾತ್ರ ತೊಗೊಂಡಿದ್ದಾರೆ, ಇದು ಮಾಡಿದ್ದಾರೆ ಅಂತ ಏನು ಆರೋಪ ಮಾಡಿದರು, ಅದನ್ನು ಯಾವಾಗ ಮುನಿರತ್ನ ಅವರು ಮಾಧ್ಯಮಗಳಿಗೆ ಈಕೆ ದೂರನ್ನು ಕೊಡ್ತಿದ್ದಂಗೆ ಅವರ ಸಿಗಾಕೊಳ್ಳೋದೇ ಅಲ್ಲಿ ಮುನಿರತ್ನ. ಈ ವಿದ್ಯಾ ಹಿರೇಮಠ ಸೆಡೆಟಿವ್ಸ್ ಹಾಕ್ಸ್ಬಿಟ್ಟು ಅವ್ರಿಗೆ ಮತ್ತೆ ಬರೋವಂಥ ಮಾತ್ರೆಗಳು ಹಾಕ್ಸಿ ಯಾಕೆ ಒಂದು ಅನ್ಕಾನ್ಷಿಯಸ್ ಆಗಿ ಮಲ್ಕೊಂಡಿರ್ತಾರೆ, ಯಾರೋ ತಲೆಗೆ ಬಟ್ಟೆ ಎಲ್ಲ ಹಾಕ್ಕೊಂಡು ಮೈ ತುಂಬ ಬಟ್ಟೆ ಹಾಕ್ಕೊಂಡು ಆಕೆ ತಪ್ಕೊಂಡು ಮಲ್ಕೊಂಡಿರೋ ಥರ ಒಂದು ಫೋಟೋ ತೆಗೆದಿರ್ತಾರೆ. ಆಮೇಲೆ ಗುಹಾಂತರ ರೆಸಾರ್ಟಿಗೆ ತೊಗೊಂಡೋಗ ಆಕೆ ಬಟ್ಟೆ ಬದಲಾಯಿಸ್ತಾ ಇರೋವಂಥ ಒಂದು ಫೋಟೋ ತೆಕ್ಕೊಂಡಿರ್ತಾರೆ. ಆಮೇಲೆ ಇವರು ಒಂದು 4 ಜನ ಏನು ಇವರು ಟೀಮ್ ಮಾಡಿರ್ತಾರಲ್ಲ, 3 ಜನ ಹೆಂಗಸರು ಮತ್ತು 3 ಜನ ಗಂಡಸರು, ಇವರೆಲ್ಲ ಊಟ ಮಾಡ್ಬೇಕಾರೆ ಡ್ರಿಂಕ್ಸ್ ಮಾಡ್ಬೇಕಾರೆ ಆಕೆನ ಎದುರುಗಡೆ ಕೂರಿಸ್ಕೊಂಡು
ಆಕೆಗೆ ಈ ಕಡೆಯಿಂದ ಹಿಂಗ್ ಬಾ, ಆ ಕಡೆಯಿಂದ ಹಂಗ್ ಹೋಗು, ಈ ಬಾಟ್ಲು ತಗೊಂಬಂದು ಈ ಕಡೆ ಕೊಡು ಅಂತ ಹೇಳೋದನ್ನ ವಿಡಿಯೋಗಳು ಮಾಡ್ಕೊಂಡಿರ್ತಾರೆ. ಎಲ್ಲೂ ಕೂಡ ವಿದ್ಯಾ ಇವ್ರ ಜೊತೆ ಸಲಿಗೆಯಿಂದ ಇರುವಂಥ ವಿಡಿಯೋಗಳು ಇರಲಿಲ್ಲ. ಎಲ್ಲೂ ಕೂಡ ವಿದ್ಯಾ ಉದ್ದೇಶಪೂರ್ವಕವಾಗಿ ಇವ್ರನ್ನೇನೋ ಟ್ರ್ಯಾಪ್ ಮಾಡಬೇಕು ಅನ್ನೋ ವಿಡಿಯೋಗಳು ಇರಲಿಲ್ಲ. ಎಲ್ಲ ವಿಡಿಯೋ ಮತ್ತು ಫೋಟೋಗಳು ಏನು ಮುನಿರತ್ನ ಮಾಧ್ಯಮಗಳಿಗೆ ಕೊಟ್ಟರು, ಅದರೊಳಗೆ ಕಂಪ್ಲೀಟು ವಿದ್ಯಾನ ವಿಕ್ಟಿಮೈಸ್ ಮಾಡೋವಂಥ ಫೋಟೋಗಳೇ ಇದ್ವು. ಸೊ ಅದು ನಮಗೆ ಒಂದಷ್ಟು ಮತ್ತೆ ಮುನಿರತ್ನ ಅವರ ಒಂದು ಏನು ಕ್ರಿಮಿನಲ್ಗಿಂತ ಅತಿಯಾಗಿ ಯೋಚನೆ ಮಾಡ್ತಾರಲ್ಲ, ಅಂಥ ಒಂದು ವಿಚಾರಗಳೆಲ್ಲ ಅದರಿಂದ ನಮಗೆ ಬಯಲಾಗ್ತಾ ಹೋಯಿತು. ಆಮೇಲೆ ಇವ್ರು ಏನು ಮಾಡ್ತಾರೆ ಮುನಿರತ್ನ ಅವರು, ಸೊ ಇವರ ವಿಚಾರಗಳನ್ನ ಇಟ್ಕೊಂಡು ಇವರ ವಿರುದ್ಧ ಏನು ನಾವು ಇವತ್ತಿನ ದೂರುದಾರ ಸಂತ್ರಸ್ತೆ ಇರ್ಬೋದು, ಮತ್ತು ಅದರಲ್ಲಿ ಇದ್ದಂಥ ಬೇರೆ ಇನ್ನು ಇಬ್ಬರು ಹೆಂಗಸರಾಗಿರ್ಬೋದು, ಮತ್ತು 3 ಜನ ಪುರುಷರಾಗಿರ್ಬೋದು, ಅವ್ರ ವಿರುದ್ಧ ಮತ್ತು ಮುನಿರತ್ನ ವಿರುದ್ಧ ದೂರನ್ನು ಕೊಟ್ಟಾಗ ಇವ್ರ ವಿಚಾರಗಳೆಲ್ಲ ಆಚೆ ಬಂದಂಥ ಸಂದರ್ಭದಲ್ಲಿ, ಫೋಟೋಗಳೆಲ್ಲ ಆಚೆ ಬಂದಂಥ ಸಂದರ್ಭದಲ್ಲಿ ಅವರೆಲ್ಲ ಆತಂಕಕ್ಕೊಳಗಾಗಿ ಮುನಿರತ್ನ ಅವ್ರ ವಿರುದ್ಧ ತಿರುಗಿ ಬೀಳುವಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತವೆ. ಆಗ ಮುನಿರತ್ನ ಅವರು ಸಮಾಧಾನ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ, ಒಂದು ಟ್ಯಾಬ್ಲಾಯ್ಡ್ ಲಂಕೇಶ್ ಪತ್ರಿಕೆಯಲ್ಲಿ ವಿದ್ಯಾ ಹಿರೇಮಠ್ ವಿರುದ್ಧ ಈಕೆ ದೊಡ್ಡ ವಿಷಕನ್ಯೆ ಅನ್ನೋ ರೀತಿಯಲ್ಲಿ ಒಂದು ಆರ್ಟಿಕಲನ್ನು ಪಬ್ಲಿಷ್ ಮಾಡಿಸ್ತಾರೆ. ಸೊ ಅದನ್ನು ಮತ್ತೆ ಎಲ್ಲ ನಮ್ಮ ತುಂಬ ಯಾರು ವಿದ್ಯಾ ಸರೌಂಡಿಂಗ್ಸ್ ಯಾರು ಇರ್ತಾರೆ, ಆಕೆ ಎಲ್ಲೆಲ್ಲಿ ಓಡಾಡ್ತಾಳೆ, ಆಮೇಲೆ ಕಾಂಗ್ರೆಸ್ ಪಾರ್ಟಿ ಆಫೀಸ್ ಇರ್ಬೋದು, ಇಲ್ಲೆಲ್ಲ ಕೂಡ ಅವಳ ಇದನ್ನು ಈಕೆ ವಿರುದ್ಧ ಈ ರೀತಿ ಇದೆ, ಆರೋಪಗಳಿದ್ದಾವೆ, ಈಕೆ ಹಿಂಗೆ ಹನಿ ಟ್ರ್ಯಾಪರ್ ಅಂತ ಹೇಳಿ ಮಾಡಿರುವಂಥ ಒಂದು ಆರ್ಟಿಕಲ್ಗಳನ್ನ ಸರ್ಕ್ಯುಲೇಟ್ ಮಾಡಿಸ್ತಾರೆ. ಕಡೆಗೆ ಆಕೆ ಮತ್ತೆ ಅದನ್ನು ತೊಗೊಂಬಂದಾಗ ಅದ್ರ ಮೇಲೆ ನಾವು ಇನ್ನೊಂದು ಡೆಫಮೇಷನ್ ಕೇಸನ್ನು ಹಾಕ್ತೀವಿ. ಮಾನನಷ್ಟ ಮೊಕದ್ದಮೆಯನ್ನು ಮುನಿರತ್ನ ಅವ್ರನ್ನ ಕೂಡ ಆರೋಪಿ ಮಾಡಿ ಅವ್ರನ್ನೂ ಮತ್ತು ಅವ್ರ ಜೊತೆಲಿ ಇದ್ದವ್ರನ್ನೂ IAS ಅಧಿಕಾರಿ ರವಿಶಂಕರ್ ಆಗಿರ್ಬೋದು, ಮತ್ತು ಅವ್ರ ಪತ್ನಿ ಆಗಿರ್ಬೋದು, ಮತ್ತು ಈ 6 ಜನ ಇತರೆ ಆರೋಪಿಗಳಾಗಿರ್ಬೋದು, ಇವ್ರನ್ನೆಲ್ಲರನ್ನೂ ಸೇರಿಸ್ಬಿಟ್ಟು ಒಂದು ಡೆಫಮೇಷನ್ ಕೇಸನ್ನು ಹಾಕ್ತೀವಿ. ಆ ಡೆಫಮೇಷನ್ ಕೇಸ್ ಹಾಕಿದ ನಂತರ ಇಂದ್ರಜಿತ್ ಲಂಕೇಶ್ ಅವರು ಮತ್ತು ನಮ್ಮ ಲಂಕೇಶ್ ಪತ್ರಿಕೆಯ ವರದಿಗಾರ ರಾಜಾ ಸಾಬ್ ಅವರು ನನ್ನನ್ನು ಸಂಪರ್ಕ ಮಾಡ್ತಾರೆ. ಸಂಪರ್ಕ ಮಾಡಿದಾಗ ನಾನು ಅವ್ರಿಗೆ ಈ ವಿಚಾರಗಳನ್ನೆಲ್ಲ ತಿಳಿಸ್ತೀನಿ. ನೋಡಿ ಸರ್, ಈ ರೀತಿ ಆಗಿದೆ, ಆಕೆಯ ಪ್ರೇಮ ಪ್ರಕರಣ ಇರ್ಬೋದು, ವೈಯಕ್ತಿಕ ಬದುಕಿರ್ಬೋದು, ಅದನ್ನು ಬೇರೆ ರೀತಿ ಇದನ್ನು ಮುಗಿಸ್ಬೋದಾಗಿತ್ತು. ಬಟ್ ಈ ರೀತಿ ಒಬ್ಬ ಸಿನಿಮಾ ನಿರ್ಮಾಪಕನ ಥರ ಯೋಚನೆ ಮಾಡಿ ಒಂದು ಕಥೆಯನ್ನು ಎಣೆದು ಆಕೆಯ ಬದುಕನ್ನು ಹಾಳು ಮಾಡಬೇಕು ಅಂತೇಳಿ ಇನ್ನೊಂದು 6 ಜನನ ಸೇರಿಸ್ಕೊಂಡು ಈ ರೀತಿಯಾದಂಥ ಆಕೆಯ ವ್ಯಕ್ತಿತ್ವವನ್ನು ಹಾಳು ಮಾಡುವಂಥ ಕೆಲಸವನ್ನು ಮುನಿರತ್ನ ಮಾಡಿದ್ದಾರೆ. ಇದು ಈ ರೀತಿ ವಾಸ್ತವ ಇದೆ ಅಂತ ಹೇಳಿದಾಗ ಲಂಕೇಶ್ ಪತ್ರಿಕೆಯಲ್ಲಿ ಏನು ನಿಜ ವಾಸ್ತವ ಸಂಗತಿಗಳಿದ್ವು, ವಿದ್ಯಾಪರವಾದಂಥ ವಿಚಾರಗಳಿದ್ವು, ಅದನ್ನು ನಿಷ್ಪಕ್ಷಪಾತವಾಗಿ ಇಂದ್ರಜಿತ್ ಲಂಕೇಶ್ ಅವರು ಪ್ರಕಟಿಸ್ತಾರೆ. ಸೊ ಇಂದ್ರಜಿತ್ ಅವರು ಪ್ರಕಟಿಸಿದ ನಂತರ ಆ ಪ್ರಕರಣದಲ್ಲಿದ್ದಂಥ ಇತರೆ ಆರೋಪಿಗಳಿಗೆ ಅದನ್ನು ಸಮನ್ಸು ಮತ್ತು ಇನ್ನೊಂದು ಜಾರಿ ಆಗಬೇಕಾಗಿತ್ತು. ಸೊ ಯಾವಾಗ ನಾವು ಈ ಆರ್ಟಿಕಲ್ ಎಲ್ಲ ಬಂತು, ಸೊ ಅವಾಗ ಮತ್ತೆ ಇದರಲ್ಲಿದ್ದಂಥ ಆರೋಪಿಗಳು ಏನು ಮುನಿರತ್ನ ಅವರ ಇದಕ್ಕೆ ಜಾಲಕ್ಕೆ ಸಿಗಾಕೊಂಡಂಥ ಇವರೆಲ್ಲ 6 ಜನ, ಇವರೆಲ್ಲರೂ ಕೂಡ ತುಂಬ ಅವರ ಕೌಟುಂಬಿಕವಾಗಿ ಮತ್ತು ಅವರ ಸಂಬಂಧಿಕರ ನಡುವೆ ಅಥವಾ ವೈಯಕ್ತಿಕ ಬದುಕಿನಲ್ಲಿ ತುಂಬ ತೊಂದರೆ ಅನುಭವಿಸೋಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಕೇವಲ ವಿದ್ಯಾ ಹಿರೇಮಠ್ ಮಾತ್ರ ತೊಂದರೆ ಅನುಭವಿಸಿಲ್ಲ. ಯಾರಿವತ್ತು ದೂರನ್ನು ಕೊಟ್ಟಿರೋಂಥ ಅತ್ಯಾಚಾರ ಪ್ರಕರಣವನ್ನು ಹಾಕಿರುವಂಥ ಸಂತ್ರಸ್ತೆ ಇದ್ದಾರೆ, ಅವರು ಕೂಡ ಈ ವಿದ್ಯಾ ಹಿರೇಮಠ್ ಅವರ ಟ್ರ್ಯಾಪ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಂಥವ್ರು. ಸೊ ಅವ್ರಿಗೆಲ್ಲರಿಗೂ ಕೂಡ ಒಂದೆಲ್ಲ ಒಂದು ಕಡೆ ಈ ಮುನಿರತ್ನ ಎಂಬ ರಾಕ್ಷಸನ ಒಂದು ಜಾಲದಿಂದ ಇವತ್ತು ಎಷ್ಟರ ಮಟ್ಟಿಗೆ ತೊಂದರೆ ಅನುಭವಿಸಿದ್ದೀವಿ ಅಂತ ಅವ್ರು ನಿಜವಾಗ್ಲೂ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. 6 ಜನ ಕೂಡ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಬಟ್ ಆದರೆ ಕಾಲ ಮೀರೋಗ್ಬಿಟ್ಟಿದೆ. ಕಾನೂನಿನ ಪ್ರಕಾರ ಆರೋಪ ಮಾಡಿ ಏನು ಅಪರಾಧವನ್ನು ಮಾಡಿದರೆ, ಕೃತ್ಯ ಮಾಡಿದರೆ, ಅದು ನಿಜವಾಗ್ಲೂ ಶಿಕ್ಷಾರ್ಹ ಅಪರಾಧ. ಆವತ್ತಿಂದ ಏಕಾಂಗಿಯಾಗಿ ಹೋರಾಟ ಮಾಡ್ಕೊಂಡ್ಬಂದಿದ್ದಂಥ ವಿದ್ಯಾ ಹಿರೇಮಠ್ಗೆ ಇವತ್ತು ಯಾರು ಮುನಿರತ್ನ ಅವ್ರ ಜೊತೆ ಇದ್ದಂಥವರೇ ಆರೋಪಗಳನ್ನ ಪುಷ್ಟೀಕರಿಸುವಂಥ, ಮುನಿರತ್ನ ಮಾಡಿರುವಂಥ ಅನೇಕ ಕೆಟ್ಟ ಕೆಲಸಗಳು, ಅನೇಕ ಅಕ್ರಮಗಳು ಮತ್ತು ಅನೈತಿಕ ಚಟುವಟಿಕೆಗಳು, ಈ ರೀತಿ ಏಡ್ಸ್ ರೋಗಿಗಳನ್ನ ಇಟ್ಕೊಂಡು ಇನ್ನೊಬ್ಬರನ್ನ ರಾಜಕೀಯ ದ್ವೇಷವನ್ನು ಸಾಧಿಸೋದಕ್ಕೆ ಮುಂದಾಗಿರುವಂಥ ತೀರಾ ಕಳಪೆ ಮತ್ತು ತುಚ್ಛ ಆಲೋಚನೆಗಳೆಲ್ಲ ಇವತ್ತು ಆಚೆಗಡೆ ಬಂದಿದೆ. ಸೊ ಇವತ್ತು ಇಷ್ಟರ ಮಟ್ಟಿಗೆ ಈ ಪ್ರಕರಣ ಆಚೆಗಡೆ ಬರಬೇಕು ಅಂದರೆ ಅವತ್ತು 2021ರಲ್ಲಿ ಏನು ವಿದ್ಯಾ ಹಿರೇಮಠ್ ನೋವನ್ನು ಅನುಭವಿಸಿದ್ರು, ಏನು ಅವರು ವೈಯಕ್ತಿಕವಾಗಿ ತಮ್ಮ ಬದುಕಿನಲ್ಲಿ ಅನುಭವಿಸಿದಂಥ ಸಂಕಷ್ಟಗಳಾಗಿರ್ಬೋದು, ಕಾನೂನಿನ ಹೋರಾಟ ಆಗಿರ್ಬೋದು, ಇವತ್ತವರೆಗೂ ಮುನಿರತ್ನ ಅವ್ರ ಜೊತೆಗೆ ಆಕೆ ರಾಜಿರಹಿತವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದು, ಮತ್ತು ಅದರಲ್ಲಿ ಯಾರು ಇದರಲ್ಲಿ ಕೃತ್ಯದಲ್ಲಿ ಭಾಗಿಯಾಗಿದ್ರು ಅವರ ನೋವು ಮತ್ತು ಅವರ ಕುಟುಂಬದವರ ನೋವು ಮತ್ತು ಅವರು ಅನುಭವಿಸ್ತಾ ಇರುವಂಥ ಯಾತನೆಯಿಂದ ಇವತ್ತು ಇದೆಲ್ಲ ಆಚೆಗಡೆ ಬರ್ತಾ ಇದೆ. ಇದು ಕೇವಲ ಮುನಿರತ್ನ ಅವರ ಏನು ಇವತ್ತು ವಿದ್ಯಾ ಹಿರೇಮಠ್ಗೆ ಹಾಕಿರುವಂಥ ಒಂದು ಇದರಿಂದ ಇಷ್ಟು ಆಚೆಗಡೆ ಬಂತು. ಈ ರೀತಿ ಅನೇಕ ಪ್ರಕರಣಗಳಿದ್ದಾವೆ. ನಾನೇ ನಡೆಸಿರುವಂಥ ಪ್ರಕರಣಗಳಲ್ಲಿ ಈ ನಮ್ಮ ನ್ಯಾಯಾಲಯಗಳಲ್ಲಿ ಪೊಲೀಸ್ನವರು
ಈ ಮಾಜರ್ ವಿಟ್ನೆಸ್ಸು ಮತ್ತು ಇದಕ್ಕೆಲ್ಲ ಕೆಲವರು ಅದೇ ವ್ಯಕ್ತಿಗಳನ್ನ ಇಟ್ಕೊಂಡಿರ್ತಾರೆ. ಅಂಥವ್ರನ್ನೆಲ್ಲ ಸ್ಟಾಕ್ ವಿಟ್ನೆಸ್ ಅಂತ ಕರೀತಾರೆ. ಈ ನಮ್ಮ ಮುನಿರತ್ನ ಅವರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇದ್ದಂಥ ಪೊಲೀಸ್ನವರು ಸ್ಟಾಕ್ ಅಕ್ಯೂಸ್ಡ್‌ಗಳ್ನ ಇಟ್ಕೊಂಡ್ಬಿಟ್ಟಿದ್ದಾರೆ. ಒಂದು ಪ್ರಕರಣದಲ್ಲಿ ಒಂದು ಆರೋಪಿ ಇದ್ರೆ, ಇನ್ನ 3 ಪ್ರಕರಣದಲ್ಲಿ ಅದೇ 4 ಜನ ಆರೋಪಿಗಳು ಕಂಟಿನ್ಯೂ ಆಗ್ತಾ ಇದ್ದಾರೆ. ನನಗೆ ಇನ್ನೊಂದು ಪ್ರಕರಣ ಹೇಳಿದ್ರು ಪೊಲೀಸು ಸೋರ್ಸಿಂದ. ಮುನಿರತ್ನ ಅವ್ರ ವಿರುದ್ಧ ಒಬ್ರು ಪ್ರಶ್ನೆ ಕೇಳ್ತಾರಂತೆ ಒಬ್ಬ ವ್ಯಕ್ತಿ. ಯಶವಂತಪುರ ಜೆ.ಪಿ. ಪಾರ್ಕ್ ವ್ಯಾಪ್ತಿನಲ್ಲಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನೀವು ಇದೇ ರೋಡು ಟಾರ್ ಆಗ್ತಾ ಇದೀವಿ ಅಂತ ಈ ರೀತಿ ಮಾಡ್ತೀರಾ? ಈ ಥರ ಯಾವ ಟಾರ್‌ಗಳ್ನು ನೆಟ್ಟಗಾಗ್ತಿಲ್ಲ, ಬಿಲ್ ಮಾತ್ರ ಬರ್ಸ್ಕೊಂತಾ ಇದ್ದೀರಾ. ರಾಯಚೂರು ಮೂಲದ ಒಬ್ಬ ವ್ಯಕ್ತಿ ಆ ಪ್ರಶ್ನೆ ಕೇಳಿದ್ದಕ್ಕೆ ಮುನಿರತ್ನ ಏನು ಮಾಡ್ತಾರೆ ಅಂದರೆ, ಯಶವಂತಪುರ ಪೊಲೀಸ್ ಠಾಣೆನಲ್ಲಿ ಡ್ರಗ್ಸು, ಗಾಂಜಾ ಮಾರಾಟ ಮಾಡ್ತಾ ಇದ್ದ ಅಂಥೇಳಿ ಅವನ ವಿರುದ್ಧ ಒಂದು ಸುಳ್ಳು ಕೇಸನ್ನು ದಾಖಲಿಸಿ, ಆತನನ್ನು ಕರೆಸಿ ಸ್ವತಃ ಮುನಿರತ್ನ ಏನಿವತ್ತು ಶೆಡ್ ಅಂತ ಹೇಳ್ತಾರಲ್ಲ, ಆ ರೀತಿ ಶೆಡ್ಡಿಗೆ ಕರ್ಕೊಂಡೋಗಿ ಪೊಲೀಸ್ ಠಾಣೆನಲ್ಲಿ ಹೊಡೆದಿಲ್ಲ ಆತನಿಗೆ. ಮುನಿರತ್ನ ಅವರ ವೈಯಕ್ತಿಕ ಅವರ ಶೆಡ್ಡಲ್ಲಿ ಆತನ ಹೊಡೆದು ಕೈ ಮುರಿದು ಕಳಿಸಿದ್ದಾರೆ. ಸ್ವತಃ ಇದನ್ನು ಮುನಿರತ್ನ ಕೂಡ ಒಪ್ಕೊಂತಾರೆ, ಹೌದು ನಾನು ಇದನ್ನು ಮಾಡಿದ್ದೀನಿ ಅಂತ. ಈ ರೀತಿ ಅನೇಕ ಅಮಾಯಕರು ಮತ್ತು ಅನೇಕ ನೊಂದವರು, ಶೋಷಿತರು ಮತ್ತು ಅವ್ರ ಮನಸ್ಥಿತಿ ಒಳಗಡೆ ಹೆಂಗಿದೆ ಅಂದರೆ, ಏನೋ ಆಡಿಯೋದಲ್ಲಿ ಬಂದಿದೆಯಲ್ಲ ಚೆಲುವರಾಜು ಜೊತೆ ಮಾತಾಡಿರುವಂಥದ್ದು, ಆ ಥರ ಅವ್ರ ಮನಸ್ಥಿತಿನೂ ಅದೇ ರೀತಿ ಇದೆ, ಸಮಾಜವನ್ನು ನೋಡೋವಂಥ ರೀತಿನೂ ಅದೇ ರೀತಿ ಇದೆ. ಒಬ್ಬ ಕಾಂಟ್ರಾಕ್ಟರ್ ಆಗಿ ಅಧಿಕಾರವನ್ನು ಜನ ಕೊಟ್ಟ ನಂತರ ಅದನ್ನು ಸದುಪಯೋಗ ಪಡಿಸ್ಕೊಬೇಕಾಗಿತ್ತು. ಅವರು ಪೊಲೀಸ್ ಇಲಾಖೆ ಮುಖಾಂತರ ಈ ರೀತಿಯಾದಂಥ ದಬ್ಬಾಳಿಕೆ ದೌರ್ಜನ್ಯಗಳನ್ನ ಮಾಡ್ಕೊಂಬಂದಿದ್ದಾರೆ. ಇವತ್ತು ಏನು ಅವ್ರು ಅಟ್ರಾಸಿಟಿ ಕೇಸ್ಗಳಾಗಿಸಿ ಒಳಗಡೆ ಹೋಗ್ತಾ ಇದ್ರು, ಏನು ಬೇರೆಯವ್ರ ವಿರುದ್ಧ 354 ಮಹಿಳೆಯರ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ ಅಂತೇಳಿ ಅತ್ಯಾಚಾರ ಪ್ರಕರಣ ದಾಖಲು ಮಾಡ್ತಾಯಿದ್ರು, ಅದೆಲ್ಲ ಪ್ರಕರಣಗಳಲ್ಲಿ ಅವರು ಕೂಡ ಆರೋಪಿಯಾಗಿ ಇವತ್ತು ಒಳಗಡೆ ಹೋಗಿದ್ದಾರೆ. ಇನ್ನೊಂದು ಬಹುಶಃ ಪ್ರಕರಣ ಯಾವ್ದಾದ್ರು ಕೊಲೆ ಮಾಡಿಸಿದ್ರೆ ಕೊಲೆ ಪ್ರಕರಣದ ಆರೋಪಿ ಕೂಡ ಆಗಬೇಕಾಗುತ್ತೆ. ಸೊ ಅವ್ರೇನಾದ್ರು ಮಾಡಿಸಿದ್ರೆ ಯಾರಾದರೂ ಅದರಿಂದ ಬಾಧಿತರಾಗಿದ್ದರೆ ಧೈರ್ಯವಾಗಿ ಆಚೆಗಡೆ ಬಂದು ಮುನಿರತ್ನ ಅವ್ರ ವಿರುದ್ಧ ಹೋರಾಟ ಮಾಡಬೇಕು. ಯಾಕೆಂದರೆ ಕಾನೂನು ವ್ಯವಸ್ಥೆಯಲ್ಲಿ ತಡ ಆಗ್ಬೋದು, ಬಟ್ ಯಾವತ್ತಿದ್ರೂ ರಿಲೀಫ್ ಸಿಕ್ಕೇ ಸಿಗುತ್ತೆ. ಮುನಿರತ್ನ ಅಂತವರು ಪ್ರಜಾಪ್ರಭುತ್ವಕ್ಕೆ ಮಾರಕ. ಇಂಥವ್ರ ವಿರುದ್ಧ ವಿದ್ಯಾ ಹಿರೇಮಠ ಆಗಿರ್ಬೋದು ಮತ್ತು ಅವ್ರ ಜೊತೆಯಲ್ಲೇ ಇದ್ದು ಈ ರೀತಿ ಎಲ್ಲ ಕೃತ್ಯಗಳಿಗೆ ಸಹಕಾರ ಕೊಟ್ಟು ಇವತ್ತು ನೊಂದು ಆಚೆಗಡೆ ಬಂದಿರುವಂಥವ್ರು ಮತ್ತು ಇನ್ನೂ ಇತರರು ಯಾರಾದರೂ ಇದ್ದರೆ, ಸೊ ಈ ಕಾನೂನು ಹೋರಾಟವನ್ನು ಮುಂದುವರಿಸಬೇಕು ಅಂತೇಳಿ ಭಾವಿಸ್ತೀನಿ.